ಧರ್ಮಸ್ಥಳದ ಗೌಡ್ರು ಅಣ್ಣ ತಮ್ಮಂದಿರಿಬ್ರು ಗಿಳಿರಾಯನ ಹತ್ರ ಕತೆ ಕಳಿಸಿದ್ದಾರೆ. ಈ ಕತೆ ನೋಡಿದ ಮೇಲೆ ಕ್ಲಿಯರ್ ಆಗಿ ಎಲ್ರಿಗೂ ಅರ್ಥ ಆಯ್ತು, ಇವರು 10 ವರ್ಷದಿಂದ ಸೌಜನ್ಯದ ಅತ್ಯಾಚಾರ ಮಾಡಿಬಿಟ್ಟು ಯಾವ ತರ ಕದ್ದು ಕೂತಿದ್ದಾರೆ ಅಂತ. ಅವನು ಹೇಳಿದ ಪ್ರಕಾರ ಹಳ್ಳದಲ್ಲಿ 6 ಅಡಿ ನೀರಿತ್ತು. ಅದರಿಂದ ಗ್ರಾಮಸ್ಥರು ಯಾರು ಕೂಡ ಆ ಕಡೆ ಹೋಗಿ ಹುಡುಕ್ಲಿಲ್ಲ. ಜೊತೆಗೆ ಸಂತೋಷ್ ರಾವ್ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ಅವನು ಸೌಜನ್ಯನ ಹಳ್ಳದಿಂದ ಎಳ್ಕೊಂಡು ಹೋಗಿರೋದು ಅಂತ. ಇಷ್ಟೆಲ್ಲ ಸುಳ್ಳು ಕತೆ ಕಟ್ಟಿದ ಮೇಲೆ ಇವತ್ತಿನ ದಿವಸ ಇವರು ಈ ನಮ್ಮ ಎಲ್ಲ ದೇಶದ ಜನತೆನ ಮಂಗ ಮಾಡಕ್ ಹೊರಟಿದ್ದಾರೆ. ಈ ಗೌಡ್ರುಗಳು ಸಾಧಾರಣ ವ್ಯಕ್ತಿಗಳಲ್ಲ. ಎಷ್ಟೊಂದು ಕೊಲೆ ಮಾಡಿದ್ದಾರೆ, ಅದರ ಹಿಂದೆ ಇವ್ರದೇ ಕೈವಾಡ ಇದೆ ಅನ್ನೋದು ನಮಗೆ ಸೂಕ್ತವಾಗಿ ಕಾಣುತ್ತೆ. ಈ ವಿಷಯನ ಪ್ರತಿಯೊಬ್ಬರು ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಗಿಳಿರಾಯ ಹೇಳ್ತಾನೆ, ಸಂತೋಷ್ ರಾವ್ ಮೈಯಲ್ಲಿ ಸುಮಾರು 17 ಜಾಗದಲ್ಲಿ ಏಟು ಬಿದ್ದಿರೋದಿತ್ತು, ಅದು ಕೂಡ 48 ಗಂಟೆಗಳ ಒಳಗೆ ಅನ್ನೋದನ್ನ. ಪೊಲೀಸ್ನವರು ಎಲ್ಲ ತನಿಖೆ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಗೊತ್ತಾಯಿತು ಸಂತೋಷ್ ರಾವ್ ಮೈಯಲ್ಲಿ 17 ಕಡೆ ಏಟು ಬಿದ್ದಿದೆ ಅಂತ. ಇವ್ರು ಇಷ್ಟೆಲ್ಲ ಇಲ್ಲಿ ಕೊಲೆ ಮಾಡಿದವರು, ಅತ್ಯಾಚಾರ ಮಾಡಿದವರು ಸಂತೋಷ್ ರಾವ್ಗೆ 17 ಜಾಗದಲ್ಲಿ ಪೆಟ್ಟು ಮಾಡಲ್ವಾ? ಅವನಿಗೊಂದು 17 ಜಾಗದಲ್ಲಿ ಗಾಯ ಮಾಡೋದು ಅವರಿಗೆ ದೊಡ್ಡ ವಿಷಯನ? ಎಷ್ಟು ಕತೆ ಕಟ್ತೀರಾ ನೀವು ಎಷ್ಟು ಕತೆ ಕಟ್ತೀರಾ? ಜನರು ಇವಾಗ ಯಾರೋ ಇಲ್ಲಿ ಮೂರ್ಖರು ಇಲ್ಲ, ನಿಮ್ಗಿಂತ ಜಾಸ್ತಿ ಬುದ್ಧಿವಂತರಿಗೆ ಆಗಿದ್ದಾರೆ. ನೀವಿಷ್ಟು ವರ್ಷ ಆಟ ಆಡಿದ್ದು ಈಗ ಬಯಲಿಗೆ ಬರ್ತಾ ಇದೆ. ಮತ್ತೊಂದು ವಿಷಯ ನಾನು ಹೇಳ್ತೀನಿ, ಸಂತೋಷ್ ರಾವ್ ಸೌಜನ್ಯದ ಅತ್ಯಾಚಾರದಲ್ಲಿ ಇದ್ದಾನೆ ಅನ್ನೋದಾದ್ರೆ ಯಾವುದೇ ಅಧಿಕಾರಿಗಳು ತನಿಖೆಯಲ್ಲಿ ಸಂತೋಷ್ ರಾವೇ ಮಾಡಿದ್ದು ಅಂತ ಎಲ್ಲೂ ಕೂಡ ಒಂದೇ ಒಂದು ಪ್ರೂಫ್ ಮಾಡೋಕ್ಕಾಗಲಿಲ್ಲ. ಯಾಕೆ? ಸಂತೋಷ್ ರಾವ್ದು ಫಿಂಗರ್ ಪ್ರಿಂಟ್ ಇರಬೇಕಿತ್ತು. ಅಲ್ಲಿ ಯಾರ್ದೋ ಒಂದು ತಲೆ ಕೂದಲು ಕೂಡ ಪತ್ತೆಯಾಗಿತ್ತು, ಅದು ಕೂಡ ಸಂತೋಷ್ ರಾವ್ದು ಅಲ್ಲ ಅನ್ನೋದು ಪತ್ತೆಯಾಗಿದೆ. ಇನ್ನು ಇವ್ರ ಹತ್ರ ಬೇಕಾದಷ್ಟು ದಾಖಲೆಗಳಿದೆ ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ಆ ದಾಖಲೆನ ಇವರು ಕೋರ್ಟಲ್ಲಿ ಯಾಕೆ ತೋರಿಸಲಿಲ್ಲ? ಸಂತೋಷ್ ರಾವೇ ಅಪರಾಧಿ ಅಂತ ಇವ್ರು ಮಾಡ್ಬೋದಿತ್ತಲ್ವಾ? ಇವಾಗಿನ ಕಾಲದಲ್ಲೇ ವೀಸಾನ ಡೂಪ್ಲಿಕೇಟ್ ಮಾಡಿಬಿಟ್ಟು ಹೊರದೇಶಕ್ಕೆ ಕಳಿಸ್ತಾರೆ. ಅಂಥದ್ರಲ್ಲಿ 13 ವರ್ಷದಿಂದ ಇವರು ಆಟ ಆಡಿರೋ ಆಟದಲ್ಲಿ ಒಂದು ವೀಸಾನ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ವಾ? ಏನಷ್ಟು ಮೂರ್ಖರ? ಇವತ್ತಿನ ದಿವಸ ಕೂಡ ಡೂಪ್ಲಿಕೇಟ್ ವೀಸಾ ಮಾಡಿಕೊಂಡು ದುಬೈಗೆ ಕತಾರಿಗೆ ಹೋಗ್ತಾರೆ. ಅಂಥದ್ರಲ್ಲಿ ಇವರೊಂದು ಡೂಪ್ಲಿಕೇಟ್ ವೀಸಾ ಮಾಡೋದು ದೊಡ್ಡ ವಿಷಯನ? ನೀವೆಷ್ಟು ಕಿಲಾಡಿಗಳಂತ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ. ನಿಮ್ಮ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ನೀವು ಈ ಆಟದಲ್ಲಿ ಔಟ್ ಆಗಿದ್ದೀರಾ. ಇನ್ನು ಮೈದಾನದಲ್ಲಿ ಆಟ ಆಡೋದು ನಾವು, ಸೌಜನ್ಯ ಪರ ಹೋರಾಟಗಾರರು. ನಿಮ್ಮನ್ನ ಕಂಬಿ ಹಿಂದೆ ನಿಲ್ಲಿಸ್ತೀವಿ ಅಂತ ನಾನು ಆ ಅಯ್ಯಪ್ಪ ಸ್ವಾಮಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಮಗೆ ಆದಷ್ಟು ಬೇಗ ಆ ಕಂಬಿ ಎಣಿಸೋ ದಿನ ಬಂದೇ ಬರುತ್ತೆ.